ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕಾಜೂರು ಅರಣ್ಯ ಪ್ರದೇಶದಲ್ಲಿ ಕಾಡಾನೆಯಿಂದ ದಾಳಿ ನಡೆದಿದ್ದು, ಆರ್ಆರ್ಟಿ ಸಿಬ್ಬಂದಿ ಹಾಗೂ ಅರಣ್ಯ ರಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗ್ಗೆ 7:30ಕ್ಕೆ ಕೋವರ್ಕೊಲ್ಲಿ ಟಾಟಾ ಎಸ್ಟೇಟ್ನಲ್ಲಿದ್ದ ಕಾಡಾನೆ ಬಗ್ಗೆ ಇಲಾಖೆಗೆ ಮಾಹಿತಿ ದೊರೆತ ಮೇರೆಗೆ ಸ್ಥಳಕ್ಕೆ ತೆರಳಿದ ಆರ್ಆರ್ಟಿ ತಂಡದ ದರ್ಶನ್, ಹರ್ಷಿತ್, ವಿನೋದ್ ಹಾಗೂ ಅರಣ್ಯ ರಕ್ಷಕರಾದ ಶ್ರೀಕಾಂತ್ ಅವರನ್ನ ಕಾಡಾನೆ ಬೆನ್ನಟ್ಟಿದ್ದು, ಇವರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಸಿಬ್ಬಂದಿಯ ಬೈಕನ್ನ ಕಾಡಾನೆ ಒದ್ದು ಜಖಂಗೊಳಿಸಿದೆ. ಬಳಿಕ ಟಾಟಾ ಎಸ್ಟೇಟ್ ಗೇಟ್ ಮುರಿದು ಕಾಡಾನೆ ಅರಣ್ಯವೊಂದ ಪ್ರವೇಶ ಮಾಡಿದೆ. ಕಾಂಡದ വെയിലല്ലേ ಮುರಿತು ಗೇಟ್ ಉಡ್ಡಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜಿನಲ್ಲಿ ಶನಿವಾರ ಪ್ರೊಫೆಸರ್ ವಿಬಿ ಕುಟೇನೋ ಸಭಾಂಗಣವೊಂದ ಉದ್ಘಾಟಿಸಿ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಎಸ್ ಪೊನ್ನಣ್ಣ ಅವರು, ಈ ಸಂಸ್ಥೆಯ ಏಳಿಗೆಗೆ ಪ್ರೊಫೆಸರ್ ಕುಟೇನೋ ಅವರ ಕೊಡುಗೆ ಅಪಾರವಾಗಿದೆ. ಸರ್ಕಾರದ ಸಂಸ್ಥೆ ಆದರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆಯಾಗಲು ಅವರ ಕೊಡುಗೆ ಅಪಾರವಾಗಿದೆ. ಈ ಸಂಸ್ಥೆಯ ಏಳಿಗೆ ಇನ್ನಷ್ಟು ಮಕ್ಕಳಿಗೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಜಾಗದಲ್ಲಿದ್ದು ಸಹಕರಿಸಿ ಕೆಲಸ ಮಾಡಬೇಕೆಂದರು. ನಾನು ಲಾ ಕಾಲೇಜಿನಿಂದ ಬಂದರೂ ಆ ಕಾಲೇಜಿನ ಮೇಲೆ ವಿಶೇಷವಾದ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಯಾವುದೇ ಕೆಲಸದಲ್ಲಿ ಇರಬಹುದು, ವಿದ್ಯಾರ್ಥಿಯಾಗಿರಬಹುದು, ಪ್ರೀತಿ ವಿಶ್ವಾಸವೇ ಆ ಸಂಸ್ಥೆಯನ್ನ ಇಷ್ಟೊಂದು ದೊಡ್ಡದಾಗಿ ಬೆಳೆಸಲು ಸಾಧ್ಯವಾಗುತ್ತೆ. ಇದನ್ನು ಉಳಿಸಿಕೊಳ್ಳೋದು ಹಾಗೂ ನಮ್ಮ ನಿರಂತರ ಬಾಂಧವ್ಯವನ್ನ ಬೆಳೆಸಿಕೊಂಡು ಈ ಸಂಸ್ಥೆಯನ್ನ ಮತ್ತಷ್ಟು ದೊಡ್ಡದಾಗಿ ಬೆಳೆಸಲು ಶ್ರಮಿಸಿದ್ರೆ ಪ್ರೊಫೆಸರ್ ಕುಟೇನೋ ಅವರಿಗೆ ಗುರುದಕ್ಷಿಣೆ ನೀಡಿದಂತಾಗುತ್ತೆ ಎಂದರು. ಕೊಟ್ಟರೆ ಬಹುಶಃ ಉಚ್ಚ ನ್ಯಾಯಾಲಯದ ಇವತ್ತು 5 ನ್ಯಾಯಮೂರ್ತಿಗಳಿದ್ದಾರೆ, ಈಗ 6 ನ್ಯಾಯಮೂರ್ತಿಗಳಿದ್ದಾರೆ. 40 ನಿಮಿಷ ನಮ್ಮ ಸಂಸ್ಥೆಯಿಂದ ಹೋಗುವಂಥ ಸಾಧ್ಯತೆ ಅವರ ಒಪ್ಪಿಗೆಗೆ ಅವ್ರ ಕಡೆ ನೋಡ್ಕೊಂಡು ಹೇಳ್ತಾ ಇದ್ದೀವಿ. ನಾವು ಜೊತೆಯಲ್ಲಿ ಇದೇ ಒಂದು ಸಂಸ್ಥೆಯನ್ನು ಓದಿದ್ವಿ ಅಂತ ಹೇಳಿದ್ರು ಕೂಡ ಇಲ್ಲಿ ಬಹಳ ಹೆಮ್ಮೆಯ ದಿನ. ಪ್ರೊಫೆಸರ್ ಕುಟೇನೋ ಅವರನ್ನು ನೆನೆಸ್ತಾ ಈ ಸಂಸ್ಥೆಯ ಏಳಿಗೆಗೆ ಇನ್ನಷ್ಟು ಮಕ್ಕಳಿಗೆ ಅವಕಾಶ ಸಿಗುವಂಥ ರೀತಿಯಲ್ಲಿ ನಾವೆಲ್ಲ ಕೂಡ ನಮ್ಮ ಜಾಗದಲ್ಲಿದ್ದು ಸಹಕರಿಸಿ ಕೆಲಸವನ್ನು ಮಾಡಬೇಕು. ನಾನು ಯೂನಿವರ್ಸಿಟಿ ಲಾ ಕಾಲೇಜಿಂದ ಬಂದಂಥ ಯಾರ್ಯಾರು ಬಂದಾಗ ಎಲ್ಲರೂ ಕೂಡ ಇದನ್ನು ಅನುಭವಿಸಿದ್ದೇವೆ. ಬಂದಾಗ ನಮಗೆ ವಿಶೇಷವಾದಂಥ ಪ್ರೀತಿ ಇದೆ. ಯಾವುದೇ ಕೆಲಸದಲ್ಲಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಆ ಪ್ರೀತಿ ವಿಶ್ವಾಸವೇ ಈ ಸಂಸ್ಥೆಯನ್ನು ಇಷ್ಟೊಂದು ದೊಡ್ಡದಾಗಿ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ. ಅದನ್ನು ಉಳಿಸ್ಕೊಳ್ಳೋಣ. ನಮ್ಮಲ್ಲಿರುವಂಥ ಬಾಂಧವ್ಯತೆ, ಆತ್ಮೀಯತೆ ಏನಿದೆ ಅದನ್ನು ಉಳಿಸ್ಕೊಂಡು ಈ ಸಂಸ್ಥೆಯನ್ನು ಇನ್ನಷ್ಟು ದೊಡ್ಡದಾಗಿ ಕಟ್ಟಲಿಕ್ಕೆ. ಇದೇ ಸಂದರ್ಭ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರಾದ ಶ್ರೀಮತಿ ಪ್ರತಿಭಾ ಎಂ ಸಿಂಗ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಾದ ಶ್ರೀ ಕೃಷ್ಣ ಎಸ್ ದೀಕ್ಷಿತ್, ಶ್ರೀ ಎಸ್ ಆರ್ ಕೃಷ್ಣಕುಮಾರ್,
ಶ್ರೀ ರಂಗಸ್ವಾಮಿ ನಟರಾಜ್ ಹಾಗೂ ಸಿಕ್ಕಿಂನ ಅಡ್ವೊಕೇಟ್ ಜನರಲ್ ಶ್ರೀ ಬಸವಪ್ರಭು ಎಸ್ ಪಾಟೀಲ್ ಹಾಗೂ ಮತ್ತಿತರ ಗಣ್ಯಾತಿ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಪಟ್ಟಣದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಹೊಸ ಶೌಚಾಲಯ ಸಾರ್ವಜನಿಕರ ಪ್ರಯೋಜನಕ್ಕೆ ಬಾರದೆ ಪಾಳು ಬಿದ್ದಿದ್ರೆ ಪಕ್ಕದ ಚರಂಡಿ ಗಬ್ಬೆದ್ದು ನಾರ್ತಾ ಇದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದ್ದರೂ ಪಟ್ಟಣ ಪಂಚಾಯಿತಿ ಆಡಳಿತ ಕಣ್ಮುಚ್ಚಿ ಕುಳಿತಿದ್ರೆ ವಾರ್ಡ್ ಸದಸ್ಯ ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆ. ಸೋಮವಾರಪೇಟೆಯ ಸಿಕೆ ಸುಬ್ಬಯ್ಯ ರಸ್ತೆಯ ವಾಣಿಜ್ಯ ಸಂಕೀರ್ಣದ ಪಕ್ಕದಲ್ಲಿ ಸಾರ್ವಜನಿಕರ ಪ್ರಯೋಜನಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯ ನಿರ್ಮಿಸಿ ಹಲವಾರು ವರ್ಷಗಳು ಕಳೆದು ಪಾಳು ಬಿದ್ದಿದೆ. ಪಕ್ಕದಲ್ಲಿಯೇ ಕಸದ ರಾಶಿ, ಎದುರು ಇರುವ ಚರಂಡಿಯೊಂದು ದೊಡ್ಡ ಹೊಂಡವಾಗಿ ತ್ಯಾಜ್ಯ ತುಂಬಿಕೊಂಡು ಗಬ್ಬೆದ್ದು ನಾರ್ತಾ ಇದೆ. ಶೌಚಾಲಯದ ಎದುರು ಭಾಗದಲ್ಲಿರುವ ಬಾರ್ನ ಖಾಲಿ ಬಾಟಲ್ಗಳು, ಟೆಟ್ರಾ ಪ್ಯಾಕ್ಗಳು ಹಾಗೂ ಕಸ ಕಡ್ಡಿಗಳಿಂದ ರಾಶಿ ಹಾಕಿ ಅಲ್ಲಿಯೇ ಬೆಂಕಿ ಹಚ್ಚಲಾಗ್ತಾ ಇದೆ. ಅಲ್ಲದೆ ಚರಂಡಿಯಲ್ಲಿ ಹಾಕುತ್ತಿರುವ ಮೊಟ್ಟೆಯ ಸಿಪ್ಪೆ ಮತ್ತಿತರ ತ್ಯಾಜ್ಯಗಳು ಚರಂಡಿಯಲ್ಲಿ ಕಟ್ಟಿಕೊಂಡು ನೀರು ಹರಿಯಲಾಗದೆ ಗಬ್ಬೆದ್ದು ನಾರ್ತಾ ಇದೆ. ಇದರಿಂದಾಗಿ ಅಕ್ಕಪಕ್ಕದ ಅಂಗಡಿಯ ವರ್ತಕರು ಮೂಗು ಮುಚ್ಚಿಕೊಂಡು ವ್ಯಾಪಾರ ನಡೆಸಬೇಕಾಗಿದೆ. ಅಲ್ಲದೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ. ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸಾಕಷ್ಟು ದೂರು ನೀಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಇದೇ ರಸ್ತೆಯಲ್ಲಿರುವ ಪಟ್ಟಣ ಪಂಚಾಯಿತಿ ಸದಸ್ಯ ಇಲ್ಲಿಯೇ ಓಡಾಡುತ್ತಿದ್ದರೂ ಕಂಡು ಕಾಣದಂತೆ ಇದ್ದಾರೆ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರು ರೋಡ್, ಮಡಿಕೇರಿ.
Bedroom furniture set rupees 29,990 only. Double cot, mattress, 2 pillows, 2-door wardrobe, side box and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapoy, double cot, mattress, pillow, 2-door wardrobe, side box and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinur Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಕ್ಷಯರೋಗದ ಪ್ರಮುಖ ಅಂಶಗಳು: 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫದಲ್ಲಿ ರಕ್ತ, ಹಸಿವಾಗದಿರುವುದು, ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, HIV ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಕಲಿಕೆ ಅನ್ನೋದು ನಿರಂತರವಾದದ್ದು. ಇದಕ್ಕೆ ಅಂತ್ಯವಿಲ್ಲ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ.
ಛಲ ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದೆಂದು ಸಾಹಿತಿ ಪಂದ್ಯಂಡ ರೇಣುಕಾ ಸೋಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳ ಕೂಟದ 83ನೇ ಪುಸ್ತಕ ಹಾಗೂ ಪಂದ್ಯಂಡ ರೇಣುಕಾ ಸೋಮಯ್ಯ ಅವರ ಒಮ್ಮ ತೆಳ್ಚಿಬಿಡಿ 2ನೇ ಕೊಡವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕಲಿಯುತ್ತಲೇ ಇರುತ್ತಾನೆ. ಯಾರಲ್ಲಿ ಕಲಿಯುವ ಪ್ರಯತ್ನ, ಶ್ರಮ ಇರುತ್ತೆಯೋ ಅವರು ಸಾಧನೆಯ ಹಾದಿಯನ್ನು ಹಿಡಿಯುತ್ತಾರೆ ಎಂದರು. ನನ್ನ ಮೊದಲ ಪುಸ್ತಕವಾಗಿದೆ. ಇದು ಅಮ್ಮಟೆಂಡ ಪಾರ್ವತಿ ಅಪ್ಪಯ್ಯನವರ ನೇತೃತ್ವದಲ್ಲಿ ಬಿಡುಗಡೆಗೊಂಡಿತು. ಒಮ್ಮ ತೆಳ್ಚಿಬಿಡಿ ಕೊಡವ ಮಕ್ಕಳ ಒಕ್ಕೂಟದಿಂದ ಬಿಡುಗಡೆಯಾಗುತ್ತಿರುವ ನನ್ನ 2ನೇ ಕೃತಿ. ಈ ಕೃತಿಗೆ ಮೂಲ ಕಾರಣಕರ್ತರು ಕೊಡವ ಮಕ್ಕಳ ಒಕ್ಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪನವರು. ಅವರನ್ನು ಈ ಸಮಯದಲ್ಲಿ ನಾನು ತುಂಬ ನೆನೆಸಿಕೊಂಡು ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದರ ಹಿಂದೆ ಟೀನಾ ಚಂಗಪ್ಪನವರ ಸಹಕಾರವು ಬಹಳಷ್ಟು ಇದೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತೇನೆ. ಅಲ್ಲದೆ ನನ್ನ ಈ ಪುಸ್ತಕಕ್ಕೆ ಹಣ ಸಹಾಯ ಮಾಡಿದ ತೆನ್ನೀರ ಹೊನ್ನಮ್ಮ ಉತ್ತಪ್ಪ ಸಂಸಾರಕ್ಕೂ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಅಯ್ಯುಡ ವೇಣು ಉತ್ತಪ್ಪನವರಿಗೂ ನನ್ನ ಸಂಸಾರಕ್ಕೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಹೊನ್ನಚೆಟ್ಟಿನ ದಾಳು ಸಂಸಾರಕ್ಕೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಂದಿ ನೆರವಟ ಬಕ್ಕು ಸಂಸಾರಕ್ಕೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರಕಾರ ಈ ಸಾಹಿತ್ಯ ಲೋಕದ ಪ್ರಕಾರಗಳಲ್ಲಿ ಅನೇಕ ಪ್ರಕಾರಗಳಿವೆ. ಕತೆ, ಕವನ, ಕಾದಂಬರಿ, ಚುಟುಕು, ಹಾಯ್ಕು, ರುಬಾಯಿ, ಟಂಕ, ಷಟ್ಪದಿ ಹೀಗೆ ಹೇಳುತ್ತಾ ಹೋದರೆ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಈ ಹಾಸ್ಯ ಎನ್ನುವುದು ಒಂದು ಪ್ರಕಾರ. ನಾನು ಯಾಕೆ ಇದನ್ನು ಬರ್ದೆ ಅಂತ ಹೇಳಿದರೆ, ಇವತ್ತಿನ ಆಧುನಿಕ ಸಮಾಜದಲ್ಲಿ ಜನರು ಬಹಳವಾಗಿ ಒತ್ತಡದಿಂದ ನರಳುತ್ತಿದ್ದಾರೆ. ಒಮ್ಮೆ ತೆಳ್ಚಿಬಿಡಿ ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದ ಮಾಜಿ ಸೈನಿಕ, ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತಿ ಕೊಟ್ಟುಗತ್ತಿರ ಪ್ರಕಾಶ್ ಕಾರ್ಯಪ್ಪ, ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಳದಿಂದಾಗಿ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆಯಾಗಿದೆ ಎಂದರು. ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಅವರು ಶೀಘ್ರದಲ್ಲೇ 100ನೇ ಪುಸ್ತಕವನ್ನು ಹೊರತರುವ ಮೂಲಕ ಹೊಸ ದಾಖಲೆಯನ್ನ ಬರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜೋರಾಗಿದ್ದಾರೆ. ನೀವು ಡೈಲಿ ಒಂದೊಂದು ಪೇಜ್ ಇದನ್ನು ನೀವು ಬಿಟ್ಕೊಂಡು ಹೋದರೆ ಪಬ್ಲಿಸಿಟಿ ಮಾಡ್ಕೊಂಡು ಹೋದರೆ ಇನ್ನಷ್ಟು ಜನರು ಓದಲಿಕ್ಕೆ ಅವಕಾಶ ಸಿಗ್ತದಂತ ನನ್ನ ಒಂದು ಅನಿಸಿಕೆ ಇದೆ. ಅದರಾಗೆ ಕೊಡವ ಮಕ್ಕಳ ಕೂಟ ನೀವು ಸಾಹಿತ್ಯಗಳಲ್ಲಿ ಒಂದು ಕೊಡಗಿನ ಒಂದು ಸಾಹಿತ್ಯವನ್ನು ನೀವು ಆಕಾಶಕ್ಕೆ ತೆಗೆದು ಹೋಗುವ ಲೆವೆಲ್ ನಿಮ್ಮದೀಗ 83ನೇ ಪುಸ್ತಕ. ಇದು ಬಂದು ಯಾವಾಗ 100 ದಾಟುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಯಾವಾಗ 100 ಆಗಬಹುದು ಅಂತೇಳಿ, ಒಂದು 100th ಸೆಂಚುರಿ ಆಗ್ಬೋದು ಅಂತೇಳಿ ಎಲ್ಲರೂ ಬರೀತಾರೆ ಕಾದಂಬರಿಗಳನ್ನು. ಇದು ಸಾಹಿತ್ಯ ಮಾಲೆ. ಆದರೆ ಓದಲಿಕ್ಕೆ ಜನರ ಅಂದರೆ ಓದುವವರಿಗೆ ಇದು ತಲುಪಬೇಕಂದ್ರೆ ನಾವು ಆದಷ್ಟು ನಮ್ಮ ಪುಸ್ತಕ ಬಿಡುಗಡೆಗೆ ಜೊತೆಗೆ ನಾವು ಇದನ್ನ ಪಬ್ಲಿಸಿಟಿನೂ ಅಷ್ಟೇ ಮಾಡಬೇಕಾಗುತ್ತೆ. ಮತ್ತೋರ್ವ ಮಾಜಿ ಯೋಧ ಹಾಗೂ ಸಮಾಜ ಸೇವಕ ನಂದಿ ನೆರವಂಡ ಸಜನ್ ಪೂವಣ್ಣ ಮಾತನಾಡಿ, ಎಲ್ಲರನ್ನ ನಗಿಸುವ ಕಾರ್ಯ ಸುಲಭದ ಮಾತಲ್ಲ, ಅದೊಂದು ಅದ್ಭುತ ಕಲೆ. ಇದೇ ಕಾರಣಕ್ಕೆ ತನ್ನ ತಾಯಿಯ ಹೆಸರಲ್ಲಿ ಪುಸ್ತಕ ಬಿಡುಗಡೆಗೆ ಸಹಕಾರ ನೀಡಿದ್ದೇನೆ ಎಂದರು. ಮಮ್ಮಿನ ಹೆಸರಲ್ಲಿ ಇದನ್ನು ಸ್ಪಾನ್ಸರ್ ಮಾಡ್ತಿದ್ದೀನಿ. ಮತ್ತು ನಮ್ಮ ಕೊಡವ ಕೂಟದವರಿಗೆ ತುಂಬ ಧನ್ಯವಾದ. ಹಾಸ್ಯ ಮಾಡೋದು ಎಲ್ಲನ ನೆನೆಸೋದೊಂದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಹಾಸ್ಯ ಮಾಡೋದು ಸೀರಿಯಸ್ ಆಗಿರ್ತಾರೆ, ನಾವು ಅದನ್ನು ಓದಿ ನಗಾಡ್ತೀವಿ. ಅದೊಂದು ಅವರ ಕಲೆ. ಮತ್ತು ನಮ್ಮ ಕೊಡವ ಬುಕ್ಕನ್ನು ಈ ಥರ ಎಲ್ಲರೂ ಬರೆದು ಇನ್ನೂ ಸ್ವಲ್ಪ ಮುಂದೆ ಎಲ್ಲರೂ ಹೋಗಬೇಕು, ಇನ್ನಷ್ಟು ಸ್ಪಾನ್ಸರ್ಗಳು ಸಿಗಬೇಕು, ಸೆಂಚುರಿ ಆದಷ್ಟು ಬೇಗ ಆಗಲಿ ಅಂತ ಹೇಳಿ ನನ್ನೆಲ್ಲ ಮಾತನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ, ಮಾರ್ಚ್ ಅಂತ್ಯದೊಳಗೆ ಕೂಟದ ವತಿಯಿಂದ ಇನ್ನೂ 17 ಪುಸ್ತಕಗಳು ಬಿಡುಗಡೆಯಾಗಲಿದ್ದು, ಆ ಮೂಲಕ ಒಟ್ಟು 100 ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ಕೊಡವ ಭಾಷೆಯಲ್ಲೂ ಸಹ ನಾವು ಜಾಸ್ತಿ ಪುಸ್ತಕಗಳನ್ನು ರಿಲೀಸ್ ಮಾಡಿದ್ದೀವಿ. ನಮ್ಮಲ್ಲಿ ಈಗ ಬರುವಂತಹ ಬರಹಗಾರರು ಅಷ್ಟೇ ತುಂಬಾ ಹೊಸ ಬರಹಗಾರರು ಬರ್ತಾರೆ. ಅವ್ರನ್ನ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಸುವಂತಹ ಒಂದು ಕಾರ್ಯಕ್ರಮಗಳನ್ನು ಸಹ ಕೊಡವ ಮಕ್ಕಳ ಕೂಟ ನಡೆಸ್ತಾ ಬರ್ತಾ ಇದೆ. ಮತ್ತು ಮಕ್ಕಳಿಗೆ ಆಟ ಪಾಠ ಪಡಿಸುವ ಪುಸ್ತಕ ಅದನ್ನ ನಾವು 4,000 ಕಾಪಿಗಳನ್ನ ಉಚಿತವಾಗಿ ನಾವು ಶಾಲೆಗಳಿಗೆ ನೀಡಿದ್ದೀವಿ. ಮತ್ತೆ ಕ್ರಮದಲ್ಲಿ ಸಂಬಂಧ ಹಿಡಿದು ನಮ್ಮ ಕೊಡವ ವಾರ ಇರ್ಬೋದು, ತಿಂಗಳಾಚೆ, ಚೌಗಾಚೆ,
ಕೊಡವ ಕಿಂಗ ಇರ್ಬೋದು, ಎಡಮೆ ಆರ್ತ ಮತ್ತು ಕೊಡವ ದಿಕ್ಕುಗಳು ಎಲ್ಲವನ್ನು ಸಹ ನಾವು ಆಟ ಪಾಠ ಕಾರ್ಯಕ್ರಮದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ಸಹ ನಾವು ಕೊಡವ ಮಕ್ಕಳ ಕೂಟದಿಂದ ನಡೆಸಿದ್ದೀವಿ. ಅದನ್ನ ಮಕ್ಕಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ನಾವು ಅದನ್ನ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಇದು ನಮಗೆ ತುಂಬಾ ಹಣ ಸಹಾಯವನ್ನು ಸಹ ಮಾಡಿದ್ದಾರೆ. ಯಾರು ಸಹ ದಾನಿಗಳು ಇಲ್ಲಿ ಗಂಟ ನಾವು ಪುಸ್ತಕ ಪ್ರಕಟಣೆಗೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿಲ್ಲ. ಈಗ ನಾವು ಬಾಚರೆಟ್ ಅಪ್ಪಣ್ಣ ಅವ್ರದ್ದು 4 ಪುಸ್ತಕಗಳನ್ನು ಸಹ ನೆಕ್ಸ್ಟ್ ಮಂತಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ನಪಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನರೇಗಾ ಯೋಜನೆಯಡಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡವೊಂದ ಮಡಿಕೇರಿ ಶಾಸಕ ಡಾ ಮಂತರಗೌಡ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಅಂಗನವಾಡಿ ಕೇಂದ್ರದಲ್ಲಿ ಸಿಗುವ ಸೌಲಭ್ಯವೊಂದ ಗ್ರಾಮದ ಜನತೆ ಪಡೆದುಕೊಳ್ಳಬೇಕು. ತಮ್ಮ 3 ವರ್ಷದಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಹಾರವನ್ನ ಇಲ್ಲಿ ನೀಡಲಾಗುತ್ತೆ. ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದರು. ಸರ್ಕಾರದಿಂದ ಅನುಷ್ಠಾನಗೊಳ್ಳುವ ಯೋಜನೆಗಳ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ದೊರಕಿಸಿಕೊಡಬೇಕು. ಅದರಂತೆ ಅಂಗನವಾಡಿ ಕೇಂದ್ರ ಹಾಗೂ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಅಧಿಕಾರಿಗಳಿಗೆ ಶಾಸಕ ಡಾ ಮಂತರಗೌಡ ಸೂಚನೆ ನೀಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್ ಎ ಹಂಸ ಮಾತನಾಡಿ, ಗ್ರಾಮದ ಜನರು ತಮ್ಮ ಮಕ್ಕಳನ್ನ ಅಂಗನವಾಡಿ ಕೇಂದ್ರಕ್ಕೆ ದಾಖಲು ಮಾಡಿ ಇಲಾಖೆಯಿಂದ ದೊರಕುವ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಬ್ದುಲ್ಲಾ ಮಾತನಾಡಿ, ಅರ್ಹ ಫಲಾನುಭವಿಗಳು ಯೋಜನೆಗಳಿಂದ ವಂಚಿತರಾಗಬಾರದು. ಮಕ್ಕಳು ವಿದ್ಯೆ ವಿನಯ ಎಂಬುದನ್ನು ಮೊದಲು ಕಲಿಯುವುದು ಅಂಗನವಾಡಿ ಕೇಂದ್ರವಾಗಿದೆ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅನುರಾಧ, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಣ್ಣಪ್ಪ, ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಕುಸುಮಾವತಿ, ಸದಸ್ಯರಾದ ಹಮೀದ್, ಲಕ್ಷ್ಮಿ, ಸರಸು, ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಅಧ್ಯಕ್ಷೆ ಪವಿತ್ರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅಂಗನವಾಡಿ ಕಾರ್ಯಕರ್ತೆ ಸರಸ್ವತಿ, ಇಂಜಿನಿಯರ್ ಕುಮಾರಿ ನವಾನಿ ಹಾಗೂ ಕರುಣಾಕರ್ ರೈ ಅವರನ್ನ ಸನ್ಮಾನ ಮಾಡಲಾಯಿತು. ಹೊದ್ದೂರು ಗ್ರಾಮದ ನೂತನವಾಗಿ ಉದ್ಘಾಟನೆ ಆಗಬೇಕಾದಂಥ ಅಂಗನವಾಡಿಯ ಈ ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ಅನುರಾಧ ಮೇಡಮ್ರವರೇ ಹಾಗೂ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂಥ ಕುಸುಮಾವತಿಯವರೇ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಸರಸ್ವತಿ ಮೇಡಮ್ರವರೇ ಹಾಗೂ ನಮ್ಮ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ,
ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Very silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ 1962, 65, 71 ಯುದ್ಧಗಳಲ್ಲಿ ಪಾಲ್ಗೊಂಡ ಜಿಲ್ಲೆಯ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಕೊಟ್ಟುಕತ್ತಿರ ಪಿ ಸೋಮಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ವಿವಿಧ ಸಂಘಟನೆಗಳಿಂದ ಈ ಹಿಂದೆ ಸೈನಿಕರನ್ನ ಸನ್ಮಾನ ಮಾಡುವ ಕಾರ್ಯಕ್ರಮ ನಡೆಸಲಾಗಿತ್ತು. ಆದರೆ ಯುದ್ಧಗಳಲ್ಲಿ ಹೋರಾಡಿದ, ಭಾಗವಹಿಸಿದವರನ್ನ ಗುರುತಿಸುವ ಕಾರ್ಯ ನಡೆದಿಲ್ಲ. ಮೊದಲ ಬಾರಿಗೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ 1962 ಇಂಡೋ ಚೈನಾ ಯುದ್ಧ ಹಾಗೂ 1965 ಮತ್ತು 1971 ಇಂಡೋ ಪಾಕ್ ಯುದ್ಧಗಳಲ್ಲಿ ಪಾಲ್ಗೊಂಡ ಕೊಡಗಿನ ಮಾಜಿ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಇದಕ್ಕೆ ಜಿಲ್ಲೆಯ ಜನತೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮಕ್ಕೆ ಬರಲಾಗದವರಿಗೆ ಸಂಘದ ವತಿಯಿಂದ ಸೂಕ್ತ ವ್ಯವಸ್ಥೆ ಮಾಡಲಾಗುತ್ತೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಗಿಲ್ ಶಾಂತಿ ಪಡೆಯವರನ್ನ ಗುರುತಿಸಿ ಸನ್ಮಾನಿಸಲಾಗುವುದು ಎಂದರು. ಕೊಡಗು ಜಿಲ್ಲೆಯಲ್ಲಿ ನಿಮ್ಮ ಪತ್ರಿಕಾ ಭವನದವರು ಮಾತ್ರ, ಕೊಡಗು ಪತ್ರಿಕಾ ಸಂಘದವರು ಮಾತ್ರ ಉತ್ತರ ಯೋಧರ ನಮನ ಮಾಡಿದೆ. ಅಂದರೆ ಕಲಿಗಳಿಗೆ ನಮನ, ಯುದ್ಧ ಕಲಿಗಳಿಗೆ ನಮನ ಮಾಡಿದೆ. ಇಲ್ಲಿ ಏನಾಗಿದೆ ಅಂದರೆ 1962 ಯುದ್ಧ ಭಾಗವಹಿಸಿದವರು ನೋಡುವವರು ಇಲ್ಲ. ಅವ್ರಿಗೆ 85-90 ವಯಸ್ಸಾಗಿದೆ. ನಂತರ 65 ಭಾಗದಲ್ಲಿ ಅವ್ರಿಗೂ ಆಗಿರ್ತದೆ ಅಷ್ಟೇ. ಯಾರು ಅವ್ರನ್ನ ಗುರುತಿಸೂ ಇಲ್ಲ, ಸನ್ಮಾನಿಸೋದು ಗುರುತಿಸಿಯೇ ಇಲ್ಲ. ಇದಕ್ಕೆ ನಾವು ಏನು ಮಾಡಿದ್ವಿ? ಇಲ್ಲ, ನಮ್ಮ ಒಂದು ಕರ್ತವ್ಯ, ನಮ್ಮ ಸಂಘದ ಒಂದು ಕರ್ತವ್ಯ ಏನಂದ್ರೆ, ಯಾರು ಮಾಡದಿದ್ದರೆ ನಾವಾದರೂ ಅವ್ರನ್ನ ತಂದು ವೇದಿಕೆಗೆ ಬಂದು ಕೂರಿಸಿ ನಮ್ಮ ಕೈಯಲ್ಲಾದ ಹಾಗೆ ಒಂದು ಸನ್ಮಾನ ಮಾಡುವ ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ಬರೀ ಇದು ನಮ್ಮ ಸಂಘಕ್ಕೆ ಮಾತ್ರ ಸೀಮಿತ ಅಲ್ಲ. ಕೊಡಗು ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ಯಾರೆಲ್ಲ ನಾವು
1962, 65 ಮತ್ತು 71ರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕಾರ್ಗಿಲ್ ಮತ್ತು ಶಾಂತಿ ಪಡೆ ಶ್ರೀಲಂಕಾ ಅವರನ್ನು ಸಹ ನಾವು ಸನ್ಮಾನಿಸುವ ಯೋಜನೆ ಇದೆ. ಅದು ನಂತರ ಆರಂಭಿಕವಾಗಿ ನಾವು ಅಂತಾರಾಷ್ಟ್ರೀಯ ಯುದ್ಧದಲ್ಲಿ ಯಾರು ಭಾಗವಹಿಸಿದ್ದಾರೆ ಅದಕ್ಕಾಗಿ ನಾವು ಅದನ್ನು. ಸಂಘದ ಉಪಾಧ್ಯಕ್ಷ ಸುಧೀರ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಸತ್ಯಜಿತ್ ಸುರತ್ಕಲ್ ಅವರನ್ನ ಮಡಿಕೇರಿಯಲ್ಲಿ ಸಂಘದ ವತಿಯಿಂದ ಸನ್ಮಾನ ಮಾಡಲಾಗಿದೆ. ಕೊಡಗಿಗೂ ಸಹಾಯ ಹಸ್ತ ಚಾಚುವಂತೆ ಅವರಲ್ಲಿ ಮನವಿ ಮಾಡಿರುವುದಾಗಿ ತಿಳಿಸಿದರು. ದಕ್ಷಿಣ ಕನ್ನಡ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಅಂತ ಹೇಳುವಂಥ ಒಂದು ಸಂಘಟನೆ ಕಟ್ಟಿಕೊಂಡು ಹಲವು ದಶಕಗಳಿಂದ ಮಾಜಿ ಸೈನಿಕರ ಕುಂದುಕೊರತೆ ಮತ್ತು ಅವರಿಗೆ ಸ್ಪಂದನೆ ನೀಡುತ್ತಿರುವಂಥ ಸತ್ಯಜಿತ್ ಸುರತ್ಕಲ್ ಅವರಿಂದು ಮಡಿಕೇರಿಗೆ ಬಂದಿದ್ದರು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕೊಡಗು ಘಟಕ ಅವರನ್ನು ಇಂದು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀಯುತ ನಮ್ಮ ಸಂಘಟನೆಯ ಅಧ್ಯಕ್ಷರಾದ ಸೋಮಣ್ಣ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರ ಕಳಕಳಿ ಏನೆಂದರೆ, ಸತ್ಯಜಿತ್ ಸುರತ್ಕಲ್ ಅವರು ಹಲವು ನಮ್ಮ ಸುಳ್ಯ ಪುತ್ತೂರು ಗಂಟನು ಮಾಜಿ ಸೈನಿಕರ ಒಂದು ಕುಂದುಕೊರತೆಗೆ ತನ್ನ ವೈಯಕ್ತಿಕ. ಗೋಷ್ಠಿಯಲ್ಲಿ ಸಂಘದ ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕಿ ಮಾಚಿಮಂಡ ಭವಾನಿ, ಮಡಿಕೇರಿ ತಾಲೂಕು ಸಂಚಾಲಕ ತಳೂರು ಕಾಳಪ್ಪ, ಪ್ರಮುಖರಾದ ಬಟ್ಟಂಗಡ ಜಪ್ಪು ಪಾಲ್ಗೊಂಡಿದ್ದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ನೌಕರರ ಮೂಲಭೂತ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫೆಬ್ರವರಿ 13ರಂದು ತಾಲೂಕು ಮಟ್ಟದಲ್ಲಿ, ಫೆಬ್ರವರಿ 14ರಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುವುದಲ್ಲದೆ ಫೆಬ್ರವರಿ 15ರಂದು ನಮ್ಮ ನಡೆ ಮುಖ್ಯಮಂತ್ರಿಗಳ ಮನೆ ಕಡೆಗೆ ಎನ್ನುವ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಡಿಡಿ ಈರಪ್ಪ ಶೆಟ್ಟಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಲ್ಲಿ 100 ಮಂದಿ ಹೊರಗುತ್ತಿಗೆ ಅಡಿ ಚಾಲಕರಾಗಿ, ನೀರು ಗಂಟಿಗಳಾಗಿ, ಸ್ವಚ್ಛತಾ ಸಿಬ್ಬಂದಿಗಳಾಗಿ, ಲೋಡರ್ಸ್ಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಂದ ಸರ್ಕಾರ ನೇರ ಪಾವತಿಗೆ ಒಳಪಡಿಸುವ ಮೂಲಕ ಅವರ ವೇತನ ಪಾವತಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನೇರ ಪಾವತಿಯ ಪ್ರಮುಖ ಬೇಡಿಕೆ ಹಿನ್ನೆಲೆ ನಡೆಯುವ ಪ್ರತಿಭಟನೆಯ ಸಂದರ್ಭ ರಾಜ್ಯಾದ್ಯಂತ ಹೊರಗುತ್ತಿಗೆ ನೌಕರರು ಸ್ವಚ್ಛತಾ ಕಾರ್ಯ ಮತ್ತು ನೀರು ಸರಬರಾಜು ಕೆಲಸವನ್ನು ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇಳಿಯಲಿದ್ದಾರೆಂದು ಸ್ಪಷ್ಟಪಡಿಸಿದ ಈರಪ್ಪ ಶೆಟ್ಟಿ, ನಮ್ಮ ಬೇಡಿಕೆಗೆ ಸರ್ಕಾರ ಆದ್ಯ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕೆಂದು ಹಲವಾರು ಬಾರಿ ಸರ್ಕಾರದ ಗಮನ ಸೆಳೆಯಲಾಗಿದ್ದರೂ ಸೂಕ್ತ ಸ್ಪಂದನೆ ದೊರಕಿಲ್ಲ. ನೌಕರರನ್ನ ನೇರ ಪಾವತಿಗೆ ಒಳಪಡಿಸಿದಲ್ಲಿ ಸರ್ಕಾರಕ್ಕೆ ಜಿಎಸ್ಟಿ ಉಳಿತಾಯದ ಜೊತೆಗೆ ನೌಕರರಿಗೆ ಸೇವಾ ಭದ್ರತೆ ದೊರಕುವ ಮೂಲಕ ಏಜೆನ್ಸಿಗಳ ಕಿರುಕುಳ ತಪ್ಪಲಿದೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಹೊರಗುತ್ತಿಗೆ ಅಡಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಎಲ್ಲರೂ ಪೌರ ಕಾರ್ಮಿಕರೇ ಆಗಿದ್ದಾರೆ. ಇವರನ್ನ ನೇರ ಪಾವತಿಗೆ ಒಳಪಡಿಸಲು 2022ರ ಜುಲೈ 1ರಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದರೂ ಅದರ ಅನುಷ್ಠಾನ ಮಾತ್ರ ಸಾಧ್ಯವಾಗಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ತರುವ ಅಂಶವನ್ನು ಬಜೆಟ್ನಲ್ಲಿ ಘೋಷಿಸಬೇಕೆಂದು ಒತ್ತಾಯಿಸಿದ ಈರಪ್ಪ ಶೆಟ್ಟಿ, ಪೌರಾಡಳಿತ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತಂದು ಅಗತ್ಯಕ್ಕೆ ಅನುಗುಣವಾಗಿ ಪೌರ ಚಾಲಕ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಮತ್ತು ಖಾಲಿ ಇರುವ ಪೌರ ಕಾರ್ಮಿಕ ಹುದ್ದೆಗಳ ಭರ್ತಿಯನ್ನು ಬಜೆಟ್ನಲ್ಲಿ ಘೋಷಿಸಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಸಂಘಟನೆಯ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ಎಸ್ಜಿ ಕೃಷ್ಣ, ಕಾರ್ಯದರ್ಶಿ ಎಂ ಮನೋಜ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಟಿಬಿ ರಮೇಶ್ ಕುಟ್ಟಪ್ಪ, ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಪಿಕೆ ಹೇಮಂತ್ ಕುಮಾರ್, ನೀರು ಸರಬರಾಜು ನೌಕರರ ಜಿಲ್ಲಾಧ್ಯಕ್ಷ ಶಿವಪ್ರಕಾಶ್ ಶೆಟ್ಟಿ ಪಾಲ್ಗೊಂಡಿದ್ದರು. ಕಾರ್ಮಿಕ ಸೇವೆ ಮಾಡ್ಕೊಳ್ಳೋದ್ರಲ್ಲಿ ವಾಹನ ಚಾಲಕರು, ವಾಟರ್ಮನ್ಗಳು, ವಾಹನ ಅಟೆಂಟ್ರಿ ಹಾಗೂ ಲೋಡರ್ಸ್, ಕ್ಲೀನರ್ಸ್, ಬೀದಿ ಕಾರ್ಮಿಕರು, ಭಕ್ಷಣ ಪೌರರು ತುಂಬ ವರ್ಷಗಳಿಂದ ನಾವು ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ. ಆದರೆ ನಮಗೆ ಸರ್ಕಾರ ತುಂಬ ಧೋರಣೆ ಮಾಡಿದೆ. 16 ಬಾರಿ ನಾವು ಮುಷ್ಕರ ಕೈಗೊಂಡು ರಾಜ್ಯಾದ್ಯಂತ, ರಾಜ್ಯದ ಉತ್ತರದ ಬೀದರಿಂದ ನಾವು ಚಾಮರಾಜನಗರದವರೆಗೂ ಹೋರಾಟ ಮಾಡಿದ್ದೀವಿ. ಎಲ್ಲ ಜಿಲ್ಲೆಯವರು ಸೇರಿ ಹೋರಾಟ ಮಾಡುವ ಸರ್ಕಾರ ಸ್ಪಂದಿಸಿಲ್ಲ, ಹಿಂದಿನ ಸರ್ಕಾರ ಸ್ಪಂದಿಸಿಲ್ಲ. ಅದರ
ನಾವು ಇಲ್ಲಿ ತನಕ ಹೋರಾಟ ಮಾಡ್ಕೊಂಡು ಬಂದಿದ್ದು ನಮ್ಮ ರಾಜ್ಯಾಧ್ಯಕ್ಷರು ನಾಗರಿಕರು ತುಂಬ ಹೋರಾಟ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಹೋರಾಟ ಮಾಡ್ಕೊಂಡು ಬಂದೆಲ್ಲ ಬರೀ ಪೌರ ಕಾರ್ಮಿಕರಿಗೆ ಮಾತ್ರ ಮೀಸಲಾಯಿತು ಹೊರತು ವಾಟರ್ಮ್ಯಾನ್, ವಾಲ್ಮ್ಯಾನ್, ಅಟೆಂಡ್ರಿ, ಡ್ರೈವರ್ಗಳನ್ನ ಕೈಬಿಟ್ಟರು. ಈ ಬಾರಿನಾದರೂ ಸಹ ಕೊನೆಯ ಬಾರಿ ಈಗ ಮುಂದಿನ ಲೋಕಸಭಾ ಚುನಾವಣೆಗಳಿಂದ ಅದರ ಮೊದಲವಾಗಿ ಅವರು ಒಂದು ಒಳ್ಳೆಯ ಸಿಹಿ ಸುದ್ದಿ ಕೊಡ್ತಾರೆ ಅಂತೇಳಿ ನಾವು ಮತ್ತು ಪ್ರಶ್ನೆ ಕರೆದಿದ್ದೀವಿ. ಅದರ ಮಾಧ್ಯಮದಲ್ಲಿ ನಿಂತಿದ್ದೀವಿ. ಹಾಗೆಯೇ ದಿನಾಂಕ 13/2/2024 ಮಂಗಳವಾರದಂದು ನಾವು ಆಯಾ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿಕೊಟ್ಟಿರೋರಿಗೆ 14ರಂದು ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ. 4ರಂದು ಎಲ್ಲರೂ ಒಟ್ಟಾಗಿ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಸೇರಿ ನಂತರ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ನಡೆಗೆ ಮುಖ್ಯಮಂತ್ರಿಗಳ ನಡೆಯುವುದು ಒಂದು ನಮ್ಮ ಆಯ್ಕೆ. ಹಾಗಾಗಿ ನಾವು ಎಲ್ಲ ಬೆಂಗಳೂರು ಜಿಲ್ಲೆಯ ಯುವ ಸಿನಿಮಾ ಪ್ರತಿಭೆಗಳಾದ ಬಾಳೆಯಡ ಪ್ರತೀಶ್ ಪೂವಯ್ಯ ಹಾಗೂ ಆಚೆಯಡ ಗಗನ್ ಗಣಪತಿಯವರ P&G ಕ್ರಿಯೇಷನ್ ವತಿಯಿಂದ ನಿರ್ಮಾಣಗೊಳ್ತಾ ಇರುವ ಕೊಡವ ಚಲನಚಿತ್ರ ಕಾಲತ್ರ ಕಳಿ ಚಿತ್ರದ ಪ್ರಥಮ ಪೋಸ್ಟರ್ ಅನ್ನು ಬೆಂಗಳೂರಿನ ನ್ಯಾಷನಲ್ ಲಾ ಕಾಲೇಜು ಆವರಣದಲ್ಲಿ ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಚಿತ್ರತಂಡದ ನಿರ್ಮಾಪಕರಾದ ಸೋಮಯ್ಯಂಡ ಬೋಸ್, ಬಾಳೆಯಡ ಪ್ರತೀಶ್ ಪೂವಯ್ಯ, ಆಚೆಯಡ ಗಗನ್ ಗಣಪತಿ ಮತ್ತು DOP ಚಂದ್ರಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ರದ ಮುಹೂರ್ತ ಫೆಬ್ರವರಿ 15ರಂದು ಪಾಡಿ ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ನಡೆಯಲಿರುವುದಾಗಿ ಚಿತ್ರತಂಡ ತಿಳಿಸಿದೆ.